ರಾತ್ರಿ ಪ್ರತಿಭಟನೆಗೆ ನಮ್ಮನ್ನ ಕರೆದಿದೆ. ಒಂದ್ ರೀತಿ ಬಿಜೆಪಿ ನಮ್ಮನ್ನ ಕಡೆಗಣಿಸಿದ್ದಾರೆ. ಬಿಜೆಪಿ ವಿರುದ್ಧ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಎರಡೂ ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ಮಾಡಬೇಕು. ಹೋರಾಟ ರೂಪಿಸುವಾಗ ಸಮನ್ವಯತೆ ಇರಬೇಕು. ಜೆಡಿಎಸ್ ಕೈ ಮೇಲಾಗತ್ತೆ ಅಂತ ಬಿಜೆಪಿ ನಮ್ಮನ್ನ ಕಡೆಗಣಿಸಿದೆ ಅಂತ ಬಿಜೆಪಿ ವಿರುದ್ಧ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಈ ಒಂದು ಹೋರಾಟ ಏನು ಬೆಲೆ ಏರಿಕೆ ವಿರುದ್ಧ ಹೋರಾಟ ನಾವು ಮತ್ತು ಬಿ ಜೆ ಪಿಯವರು ಸದನದ ಒಳಗಡೆ ಹೊರಗಡೆ ಹಲವಾರು ಹೋರಾಟಗಳನ್ನ ಮಾಡಿದ್ದೇವೆ. ಈ ಸಲ ಸದನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಜಂಟಿಯಾಗಿ ಬಿ ಜೆ ಪಿಯವರು ನಾವು ಇಬ್ಬರು ಒಟ್ಟಾಗಿ ಸೇರಿ ಈ ಸರ್ಕಾರದ ಲೋಪದೋಷಗಳನ್ನ ಎತ್ತಿಡಿಲ ಪ್ರಯತ್ನವನ್ನು ಮಾಡಿದ್ದೇವೆ. ಅವರ ಹಗರಣಗಳಿರ್ಬೋದು ಮತ್ತು ಅವ್ರು ಮಾಡಿದಂಥ ಈ ವ್ಯವಹಾರಗಳಿರ್ಬೋದು ಎಲ್ಲದನ್ನು ಕೂಡ ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ದೇವೆ. ಆದರೆ ಬಿ ಜೆ ಪಿಯವರು ಇವತ್ತು ನಮ್ಮನ್ನು ಯಾರನ್ನೂ ಕರೆದ ರೀತಿಯಲ್ಲಿ ಈ ಹೋರಾಟಕ್ಕೆ ಈ ಬೆಲೆ ಏರಿಕೆ ವಿಚಾರದಲ್ಲಿ ನಮ್ಮನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ಎರಡೂ ಪಕ್ಷದವರು ಒಂದು ಕೋಆರ್ಡಿನೇಷನ್ ಸಮಿತಿ ಮಾಡಿಕೊಂಡು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿಡಿದ್ರೆ ಖಂಡಿತ ಇದು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ. ಇವರೇನಾದರೂ ಕೂಡ ಈ ಸಂದರ್ಭದಲ್ಲಿ ಈ ಸರ್ಕಾರದಲ್ಲಿ ಈ ಥರ ಅವ್ಯವಹಾರ ಆಗ್ತಾಯಿದೆ, ನಮಗೆ ಮುಂದೆ ಹೆಂಗಿದ್ರೂ ಕೂಡ ನಮಗೆ ಆಗ್ತದೆ ಅಂದರೆ ಅದು ಸರಿಯಾದ ಬೆಳವಣಿಗೆ ಅಲ್ಲ. ಅದನ್ನು ದಯಮಾಡಿ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಎರಡೂ ಪಕ್ಷದ ವರಿಷ್ಠನ ಸೇರಿಕೊಂಡು ಇದಕ್ಕೆ ಒಂದು ಕೋಆರ್ಡಿನೇಷನ್ ಸಮನ್ವಯ ಸಮಿತಿಯನ್ನು ಮಾಡಬೇಕು. ಸಮಿತಿ ಮಾಡಿ ಯಾವುದೇ ಒಂದು ತೀರ್ಮಾನ ಮಾಡಿದ್ರೂ ಕೂಡ ಸಮಿತಿ ಮುಖಾಂತರ ಒಂದು ಚರ್ಚೆ ಆಗಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋರಾಟ ಆಗ್ಬೋದು ಮತ್ತು ಒಂದು ಕಾರ್ಯಕ್ರಮ ಇರ್ಬೋದು. ಆ ಥರ ಒಂದು ನಡೆನ ಮುಂದುವರಿಸಿದ್ರೆ ಖಂಡಿತ ಈ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ. ಬಿಟ್ಟರೆ ಖಂಡಿತ ಈ ಥರ ಎಲ್ಲಿ ಜೆ ಡಿ ಎಸ್ನವ್ರಿಗೆ ಮೇಲ್ಗೈ ಆಗ್ತದೋ ಅಂತಕ್ಕಂಥದ್ದು ಇದು ಒಂದೇ ಸರಿಯಲ್ಲ. ಇದು ಹಿಂದೆ ಪಾದಯಾತ್ರೆಯಲ್ಲೂ ಕೂಡ ನಾವು ನೋಡಿದ್ವಿ ಈ ಬೆಳವಣಿಗೆನ. ಆದರೆ ಕೊನೆಗೆ ಕೇಂದ್ರ ಮಟ್ಟದ ವರಿಷ್ಠಗಳೆಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ಅದರಲ್ಲಿ ನಮ್ಮ ಜೆ ಡಿ ಎಸ್ನ ಭಾಗಿ ಮಾಡಿದಂಥದ್ದು. ಈ ಥರ ಬೆಳವಣಿಗೆ ಆದರೆ ಏನಾಗ್ತದೆ, ನಮಗೆ ಮುಂದೆ ಮುಜುಗರ ಉಂಟಾಗ್ತಕ್ಕಂಥ ಸನ್ನಿವೇಶಗಳಾಗ್ತದೆ. ಆದ್ದರಿಂದ ಬಿ ಜೆ ಪಿ ನಾಯಕರಲ್ಲಿ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಒಂದು ಹೋರಾಟ ಇರಲಿ ಮತ್ತು ಯಾವುದೇ ಒಂದು ಸರ್ಕಾರದ ಒಂದು ಇಕ್ಕಟ್ಟಿಗೆ ಸಿಕ್ಸೋಂಥ ಪರಿಸ್ಥಿತಿ ಇರಲಿ, ಅದನ್ನು ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಮಾಡಿದ್ರೆ ಖಂಡಿತ ಅದು ಫಲಪ್ರದವಾಗಿರ್ತದೆ. ಅದು ಮುಂದೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗ್ತದೆ ಮತ್ತು ಈ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.